ದೇಶದ ಅಭಿವೃದ್ಧಿಗಾಗಿ ಭಾರಿ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ. ಷೇರುಪಟ್ಟಿಯಲ್ಲಿ ಲಕ್ಷಾಂತರ ಕೋಟಿ ವಹಿವಾಟು ನಡೆಯೋದ್ರಿಂದ ಅಲ್ಲಿಂದಲೇ ಆದಾಯ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ. ಹೀಗಾಗಿ ಈಕ್ವಿಟಿ ಫ್ಯೂಚರ್ಸ್ ಮೇಲಿನ ಎಸ್ಟಿಟಿಯನ್ನ ಶೇಕಡಾ 0.02 ರಿಂದ 0.05ಕ್ಕೆ ಏರಿಸಿದ್ದಾರೆ. ಆಪ್ಷನ್ಸ್ ಪ್ರೀಮಿಯಂ ಮೇಲಿನ ತೆರಿಗೆಯನ್ನ 0.1 ರಿಂದ 0.15ಕ್ಕೆ ಹೆಚ್ಚಿಸಿದ್ದಾರೆ. ನೀವು ಷೇರುಪೇಟೆಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಇನ್ನು ಮುಂದೆ ಸರ್ಕಾರಕ್ಕೆ ಜಾಸ್ತಿ ಕಮಿಷನ್ ಕೊಡಲೇಬೇಕು. ದಿನವಿಡೀ ಟ್ರೇಡ್ ಮಾಡಿ 4 ಕಾಸು ಸಂಪಾದನೆ ಮಾಡೋ ಸಣ್ಣ ಟ್ರೇಡರ್ಸ್ಗೆ ಇದು ನಿಜಕ್ಕೂ ನುಂಗಲಾರದ ತುತ್ತಾಗಿದೆ. ಎಲ್ಲ ಓಕೆ, ಈ ಏರಿಕೆ ಯಾಕೆ ಅಂತ ಷೇರು ಮಾರ್ಕೆಟ್ ಇವರು ಇದ್ ಮಾಡ್ತಾರೆ. ಬಟ್ ಅದು ಷೇರು ಕುಸಿದೆ. ಈಗ ಮಾರ್ಕೆಟ್ ಇವೆಲ್ಲ ಆದ್ಮೇಲೆ ಕುಸಿತು ಒಂದ್ ರೌಂಡ್. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಈ ಬಾರಿಯ ಬಜೆಟ್ ನಲ್ಲೂ ರಾಜ್ಯವನ್ನ ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ, ಬೆಂಗಳೂರಿನ ಮೂಲಸೌಕರ್ಯಕ್ಕೆ ವಿಶೇಷ ಯೋಜನೆ ಸೇರಿದಂತೆ ಇನ್ನು ಹಲವು ನಿರೀಕ್ಷೆಗಳಿದ್ವು. ಆದ್ರೆ ಕರ್ನಾಟಕಕ್ಕೆ ಕೆಲವೇ ಯೋಜನೆಗಳು ಘೋಷಣೆಯಾಗಿವೆ. ಕರ್ನಾಟಕಕ್ಕೆ ಸಿಕ್ಕಿದ್ದು 7ರಲ್ಲಿ ಕೇವಲ 2 ರೈಲು ಯೋಜನೆಗಳು ಮಾತ್ರ. ಇನ್ನು ಒಡಿಶಾ ಮತ್ತು ಕೇರಳದ ಜೊತೆಗೆ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಆಮೆ ವೀಕ್ಷಣಾ ಪ್ರವಾಸೋದ್ಯಮದ ಅಭಿವೃದ್ಧಿ, ಪರಿಸರ ಸ್ನೇಹಿ ಚಾಣಕ್ಕಾಗಿ ಪಶ್ಚಿಮ ಘಟ್ಟದಲ್ಲಿ ವಿಶೇಷ ಟ್ರೇಲ್ಗಳ ಅಭಿವೃದ್ಧಿ, ಭಾರತೀಯ ಶ್ರೀಗಂಧದ ವೈಭವವನ್ನು ಮರುಸ್ಥಾಪಿಸಲು ರಾಜ್ಯಗಳ ಸಹಭಾಗಿತ್ವದಲ್ಲಿ ವಿಶೇಷ ಯೋಜನೆ, ಕರಾವಳಿ ಭಾಗದ ರೈತರಿಗಾಗಿ ತೆಂಗು ಪ್ರಚಾರ ಯೋಜನೆ ಮತ್ತು ಗೇರು ಬೆಳೆಯನ್ನ ಜಾಗತಿಕ ಬ್ರ್ಯಾಂಡ್ ಮಾಡಲು ವಿಶೇಷ ಪ್ಯಾಕೇಜ್, ಕಾಫಿ ಸಂಸ್ಕರಣಾ ಯಂತ್ರಗಳ ಮೇಲಿನ ಸುಂಕಗಳಿಗೆ ವಿನಾಯಿತಿ ಘೋಷಿಸಲಾಗಿದೆ. ಆದ್ರೆ ಈ ಎಲ್ಲಾ ಯೋಜನೆಗಳು ಕರ್ನಾಟಕಕ್ಕಷ್ಟೇ ಸೀಮಿತವಾಗದೆ ಬೇರೆ ರಾಜ್ಯಗಳಿಗೂ ಅನ್ವಯವಾಗುತ್ತವೆ. ಲಾಭ ನಷ್ಟ ಲೆಕ್ಕಾಚಾರ ಬಂದಾಗ ಕರ್ನಾಟಕಕ್ಕೆ ನಷ್ಟ ಅಂತ ಸ್ವಲ್ಪ ಅನ್ಸುತ್ತೆ. ಇನ್ನು ಕರ್ನಾಟಕಕ್ಕೆ ಚೊಂಬು ಕೊಟ್ಟರು ಬಿಜೆಪಿಯವರು ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಕರ್ನಾಟಕಕ್ಕೆ ಒಂದು ಚೊಂಬು ಕೊಟ್ಟಿದ್ದಾರೆ ಈಗಂತ ಕೇಂದ್ರ ಬಜೆಟ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿದ್ದರಾಮಯ್ಯನವರು 2 ಬೆಂಗಳೂರು ಹೈದರಾಬಾದ್ ಹಾಗೂ ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕೊಟ್ಟಿದ್ದಾರೆ. ಅದಕ್ಕೆ 5 ವರ್ಷ ಸಮಯ ತೆಗೆದುಕೊಂಡಿದ್ದಾರೆ. ನಮಗೆ ಬೆಂಗಳೂರು ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ಪುಣೆ ರೈಲು ಬೇಕಾಗಿತ್ತು. ನೀರಾವರಿ ಯೋಜನೆಗೆ ಹಣ ಕೇಳಿದ್ದೇವೆ, ಆದ್ರೆ ನೀರಾವರಿ ಯೋಜನೆ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಅಪ್ಪರ್ ಕೃಷ್ಣ ಮತ್ತು ಅಪ್ಪರ್ ಭದ್ರಾ ಯೋಜನೆಗೆ ಸಹಾಯ ಕೇಳಿದ್ರು ಕೊಟ್ಟಿಲ್ಲ. ಈ ಹಿಂದೆ ಬಜೆಟ್ ನಲ್ಲಿ ಯೋಜನೆಗೆ 5200 ಕೋಟಿ ಹಣ ಕೊಡ್ತೀವಿ ಅಂದ್ರು, ಆದ್ರೆ 1 ರೂಪಾಯಿ ಸಹ ಕೊಟ್ಟಿಲ್ಲ. ಕರ್ನಾಟಕದ ಜನತೆಗೆ ಕೇಂದ್ರ ಅನ್ಯಾಯ ಮಾಡಿದೆ ಅಂತ ಆಕ್ರೋಶವನ್ನ ಸಿದ್ದರಾಮಯ್ಯ ಹೊರ ಹಾಕಿದ್ರು. ಅದು ಕೊಡ್ಬೇಕಾಗಿತ್ತ ಯೋಜನೆ ಇದ್ರೆ ಲಕ್ಷಾಂತರ ರೈತರಿಗೆ ಅನುಕೂಲ ಆಗುತ್ತೆ. ಕೇಂದ್ರ ಬಜೆಟ್ ನಿಂದ ನಮ್ಮ ರಾಜ್ಯಕ್ಕೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಬಜೆಟ್ ನಲ್ಲಿ ದೊಡ್ಡ ಪಾಲು ಸಿಕ್ಕಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟೀಕಿಸಿದ್ದಾರೆ. ರಾಜ್ಯಕ್ಕೆ ಯಾವ ಸ್ಪೀಡ್ ರೈಲು ಬರಲ್ಲ, 50-50 ಅನುಪಾತದಲ್ಲಿ ಮಾಡಲು ಆಗಲ್ಲ. ಬೇಕಿದ್ರೆ 90-10 ಯೋಜನೆ ಕೊಡ್ಲಿ, ಆಗ ನಾವು ಶೇಕಡಾ 10ರಷ್ಟು ಅನುದಾನ ಕೊಡುತ್ತೇವೆ. ಬೇರೆ ರಾಜ್ಯಗಳಿಗೆ ಅವರೇ ಮಾಡಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯಕ್ಕೂ ಮಾಡ್ಲಿ. ಬೆಂಗಳೂರು ಬಗ್ಗೆ ಅತಿ ಹೆಚ್ಚು ನಿರೀಕ್ಷೆ ಇತ್ತು. ಮೋದಿ ಅವರೇ ಇದನ್ನ ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಆ ಗ್ಲೋಬಲ್ ಸಿಟಿಗೆ ಏನು ಒತ್ತು ಕೊಟ್ಟಿದ್ದಾರೆ ಅಂತ ನರೇಂದ್ರ ಮೋದಿ ಅವರನ್ನ ಡಿಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.